ನಮ್ಮ ಅಪ್ಪಾಜಿ ಮನೆ ಕಟ್ಸ್ತು ಒಂದು ಸಲ ಬಂದು ಈ ಮನೆಗೆ ಇರಲಿಲ್ಲ. ನಾವು ಹಳೆ ಮನೆಗಾರ ಇದ್ವಿ ಹೇಳ್ಬೇಕಂದ್ರೆ. ಅಪ್ಪಾಜಿ ಕಡೆ ಪ್ರಯಾಣ ಸ್ಟಾರ್ಟ್ ಆಗಿದೆ. ಹೋಗಿ ಕೈ ಮುಗಿದು ಕಾಣಿಕೆ ಹಾಕಿ ಅಂಡರ್ ಮನೆಗೆ ಹೋಗೋಣ. ಸೊ ಇದೇ ನಮ್ಮ ಅಪ್ಪಾಜಿ ಊರು. ಹಳೇ ಮನೆ ಇದ್ದಾಗ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ಹಳೆ ಮನೆಯದು, ನಾವು ಮರೆಯೋಕ್ಕಾಗಲ್ಲ. ಗೋಪುರನ ಬಿಟ್ಟು ನಿಮಗೆ ಮೊಬೈಲಲ್ಲಿ ಸಿಗ್ತೀನಿ. ಇನ್ಮೇಲೆ ಏನೇ ಇದ್ದರೂ ಮೊಬೈಲಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಲಾಸ್ಟ್ ಟೈಮ್ ಮಾಡಿ ಎಲ್ಲ ವಿಡಿಯೋ ಮಾಡಿದ್ದೀನಿ ತೇರಿಂದು. ಗಂಗಮ್ಮ 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 ಜೈ ಕಲಪ್ಪ. ಹೊಡೆದಿಂಬ ಏನಾಗಲ್ಲ. ನಾನು ಬಾರ್ಬೇ ಇಲ್ಲೈತೆ ಬಾರ್ಬೇ ನೋಡಿ ಐತೆ ನೋಡಿ ಬೇ ಅಕ್ಕ ಸಿಗ್ತತೇನೆ ಬೇ. ಹಾಂ 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 ಇನ್ನೊಂದು ಹಾಂ ಇದು ನಮ್ಮ ಮಂದಿಯವರು. ಕಲ್ಲೇಶ್ವರಾಯ ನಮಃ. ಲಾಸ್ಟ್ ಟೈಮ್ ಅಲ್ಲಿ ಜಾತ್ರೆದು ವಿಡಿಯೋ ಮಾಡಿದ್ದೀನಿ ನಾನು. ಲಾಸ್ಟ್ ಟೈಮ್ ತೇರಿ ಬಂದಿದ್ದೆ, ಸಿಂಪಲಾಗಿ ವಿಡಿಯೋ ಮಾಡಿದ್ದೀನಿ. ಇದು ನಮ್ಮ ಮಂದಿಯವರು. ಜೈ ಕಲಪ್ಪನವರೇ. ಕಲೇಶ್ವರ ಅಂದರೆ ಈಶ್ವರ. ಸೊ ಈಶ್ವರನ ಇನ್ನೊಂದು ಹೆಸರೇ ಕಲೇಶ್ವರ. ನಮ್ಮ ಗಂಗಮ್ಮನವರು ಹರಕೆ ಹೊತ್ಕೊಂಡಿದ್ದೆ ಅಂತ ನಮ್ಮಮ್ಮ. ಸೊ ಏನಪ್ಪ ಅಂದರೆ ದಾವಣಗೆರೆಗೆ ಲಾಸ್ಟ್ ಟೈಮ್ ಒಂದು ಜಾಗ ಮಾಡಿದ್ವಿ ಅಲ್ಲ ನಮ್ಮಮ್ಮರು ನಾವು. ಸೊ ಅವಾಗ ಸಿಕ್ಕಾಪಟ್ಟೆ ಟ್ರಬಲ್ ಇತ್ತು. ಮಿನಿಮಮ್ ಅಂದ್ರೆ ಒಂದು 8 ರಿಂದ 10 ವರ್ಷ ಅಮೌಂಟ್ ಏನೋ ಕಟ್ಬಿಟ್ಟಿವಿ. 9-10 ವರ್ಷ ಅಮೌಂಟ್ ಏನೋ ಅರ್ಧ ಕಟ್ಬಿಟ್ಟಿವಿ. ಅದು ಆಗ್ತಾನೇ ಇಲ್ಲ. ರೈತರು ಕೇಸ್ ಮೇಲೆ ಕೇಸ್ ಆಗ್ತಾಯಿದ್ರು. ಸೊ ಫೈನಲಿ ಅದು 9-10 ವರ್ಷ ಆದಮೇಲೆ ಫೈನಲೈಸ್ ಆಗಿ, ಸೊ ನಮ್ಮ ಒಬ್ಬರದೇ ಅಂತಲ್ಲ, ಮಿನಿಮಮ್ ಒಂದು 50-60 ಜನದ್ದು ಸಂಘಕ್ಕೆ ಅಂದರೆ ಕನಕ ಸಂಘ ಅಂತ ಮಾಡಿದ್ರು. ಆ ಸಂಘದಲ್ಲಿ ಅಮೌಂಟ್ ಕಟ್ಟಿದ್ದು. ಅದಾದಮೇಲೆ 9 ವರ್ಷ 10 ವರ್ಷ ಆದಮೇಲೆ ಎಲ್ಲರಿಗೂ ಅವ್ರವ್ರ ಹೆಸರಿಗೆ ಸೈಟ್ ಆದವು. ಸೊ ಅವ ನಾವು ಮರ್ಕೊತ್ಕೊಂಡಿತ್ತಂತೆ. ಕ್ಲಿಯರ್ ಆಯ್ತು ಅಂದ್ರೆ 501 ರೂಪಾಯಿ ಹಾಕ್ತೀನಿ ಅಂತೇಳಿ 501 ಕಾಣಿಕೆ. ಅದು ಎಲ್ಲ ಹರಕೆ ಅದು. ಅದನ್ನು ಬಿಟ್ಟರೆ ಹೂವು ಹಣ್ಣು ಕಾಯಿ ಏನು ಮಾಡೋಕ್ಕತ್ತಿಲ್ಲ. ಅದ್ರ ಬದಲಿ ಕಲ್ಲಪ್ಪನವರಿಗೆ ಇದು ಹರಕೆ ಹೊತ್ಕೊಂಡಿದ್ದು ಸೈಟ್ ನಮ್ಮ ಹೆಸರಿಗಾದರೆ ಯಾವುದೇ ಇದಿಲ್ಲದಂಗೆ 501 ರೂಪಾಯಿ ಆಗ್ತಾನೆ ಇರುತ್ತಂತೆ. ಅದಕ್ಕೆ ಆಗ್ತಾಯಿತ್ತು ನಮ್ಮಮ್ಮ. ಇದನ್ನೆಲ್ಲ ತೋರಿಸೋದು ಏನಂತ ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಫೀಲಿಂಗ್ಸ್ ಇದನ್ನು ಇದು ಮಾಡಿ. ಇದು ಹೂವು ಹಣ್ಣಿಂದು ಕಲ್ಲಪ್ಪನವ್ರಿಗೆ ಹೆಂಗೆ ಗೊತ್ತಾ, ಲಗೇಜ್ ಅವು ಭಾಳ ಇದಾವಲ್ಲ, ಹೂವು ಹಣ್ಣನ್ನೆಲ್ಲ ಮಾಡಿಸ್ಕೊಂಡು ಮತ್ತೆ ತಗೊಂಡು ಹೋಗೋದು ಸರಿ ಅನಿಸಲ್ಲ. ಹಂಗಾಗಿ ಈ ಥರ ಅಮೌಂಟ್ ಹಾಕಿದರೆ ದೇವಸ್ಥಾನದ ಏನಪ್ಪ ಏಳಿಗೆಗೆ ಏನಾದ್ರು ಕೆಲಸ ಇರ್ತಾವಲ್ಲ. ಸೊ ಇಲ್ಲಿ ನೋಡಿರಿ ದೇವಸ್ಥಾನ ಮಂಟಪ ಕಟ್ಟಿಸ್ತಿದ್ದಾರೆ. ಸೊ ಕಲ್ಯಾಣ ಮಂಟಪ ಇರ್ಬೋದು. ಸೊ ಕಲ್ಯಾಣ ಮಂಟಪ ಈ ಥರ ಎಲ್ಲ ಕೆಲಸಗಳು ಮಾಡಿಸ್ತಾರಲ್ಲ, ದೇವಸ್ಥಾನ ಕಡೆಯಿಂದ ಕೆಲಸಗಳು ಮಾಡೋದಕ್ಕೆ ಅಮೌಂಟ್ ಯೂಸ್ ಆಗುತ್ತೆ. ಸೊ ಹಂಗಾಗಿ ಹಣ್ಣು ಹೂವು ಕಾಯಿ ಅಂತ ಭಾಳ ಮಾಡಿಸೋದಕ್ಕಿಂತ ಸೊ ಈ ಥರ ಕಾಣಿಕೆ ಹಾಕಿಬಿಟ್ರೆ ಒಳ್ಳೆಯದು. ಏನಂದೆ ನಿಂಗಾಸ್ ಬಾ. ನಮ್ಮ ಅಪ್ಪಾಜಿ ಹಳೆ ಮನೆ ಇರ್ದಿದ್ದು ದೇವಸ್ಥಾನ ಇತ್ತಲ್ಲ, ದೇವಸ್ಥಾನ ಪಕ್ಕಕ್ಕೆ ಹೋಗಿ ಸೀದಾ ಹೋಗಿ ಅಲ್ಲಿದ್ದು ನಮ್ಮ ಅಪ್ಪಾಜಿ ಹಳೆ ಮನೆ ಇದ್ದಿದ್ದು. ಬಟ್ ಈ ಸೀದಾ ಹಳೆ ಮನೆ ಹತ್ರ ಏನು ಹೋಗ್ತಾಯಿಲ್ಲ. ಯಾಕಂದ್ರೆ ಹಳೆ ಮನೆ ಆಲ್ರೆಡಿ ಮಾರಿದ್ದೀವಿ. ಬೇರೆಯವ್ರು ತಗೊಂಡು ಹಳೆ ಮನೆಯನ್ನು ಕಡೆ ಹೊಸ ಕಟ್ಟಿದ್ದಾರೆ. ಅದೇನು ಫೀಲ್ ಅನ್ಸಲ್ಲ. ಬರೀ ಅಣ್ಣರ ಮನೆಗೆ ಹೋಗೋಣ. ಕಲ್ಲೇಶಣ್ಣ ಮನೆಯವ್ರಿ ಅಣ್ಣರ ಮನೆಗೆ ಬಂದ್ವಿ. ಸೊ ಅಣ್ಣರು ಯಾರು ಇಲ್ಲ ಮನೆಯಾಗ. ಅಣ್ಣರ ಮನೆಗೆ ಯಾರು ಇಲ್ಲ. ಕಲಾಕಾರ ಒಬ್ಬನ ಅದಾನ, ನಮ್ಮ ಅಣ್ಣನ ಮಗಳು. ಸೊ ಎಲ್ಲರೂ ಹೊಲಕ್ಕೆ ಹೋಗ್ಯಾರ. ಸೊ ಇವಾಗ ನಮ್ಮ ಅಮ್ಮನ ಫ್ರೆಂಡ್ ಮನೆಗೆ ಹೋಗೋದು. ಗಂಗವ್ವನ ಫ್ರೆಂಡ್ ಮನೆ ನಮ್ಮನೆ ಇರೋದಲ್ಲಿ. ಬರೀ ಹೋಗೋಣ. ಗಂಗವ್ವನ ಫ್ರೆಂಡ್ ಮನೆ ನಮ್ಮನೆ. ಇದು ಗಂಗಮ್ಮ ಫ್ರೆಂಡ್ ಮನೆ ಅದ. ಇದು ನಮ್ಮ ಮನೆ. ನಮ್ಮ ಅಪ್ಪಾಜಿ ಕಟ್ಟಿದ್ದು ಅವಾಗ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕಟ್ಟ್ಯಾರ ಮನೆ ಇದು. ಮೀಟ್ರೆ ಕಿತ್ತೊಂದೋಗ್ಯಾರಲ್ಲವೇ, ಕಿತ್ತೊಂದೋಗ್ಯಾರಲ್ಲ ಮೀಟ್ರ್ ಇಲ್ಲ. ಹೋಗ್ಬಿಡು ಮೀಟ್ರ್ ತಗೊಂಡು ಯಾವಣ. ಸೊ ಇದು ಬೇರೆಯವ್ರ ಜಾಗ. ನಮ್ದೇನಿದ್ರೆ ಇಷ್ಟ ಆಗಲ್ಲ. ಇನ್ನು ಉದ್ದಕ್ಕೆ ಇನ್ನೂ ಹಿಂದೆ ಭಾಳ ಐತಿ. 2 ಗುಂಟೆ ಜಾಗ ಇರೋದು. ನಮ್ಮ ಅಪ್ಪಾಜಿ ಮನೆ ಕಟ್ಸ್ತು ಒಂದು ಸಲ ಬಂದು ಈ ಮನೆಗೆ ಇರಲಿಲ್ಲ. ನಾವು ಹಳೆ ಮನೆಗಾರ ಇದ್ವಿ ಹೇಳ್ಬೇಕಂದ್ರೆ. ಒಂದು ದಿವಸ ಈ ಮನೆಗೆ ಬಂದು ಉಳ್ಕೊಳ್ಳಿಲ್ಲ. ಮೆಮೊರೀಸೇ ಇಲ್ಲ ಈ ಮನೆಗೆ ಹೇಳ್ಬೇಕಂದ್ರೆ. ನಮಗೆ ಹಳೆ ಮನೆಗೆ ಅಷ್ಟೇ ಮೆಮೊರೀಸ್ ಇದ್ದಿದ್ದು. ಈ ಹೊಸ ಮನೆಗೆ ಮೆಮೊರೀಸ್ ಇಲ್ಲ. ಬಟ್ ನಾವು ಅಪ್ಪಾಜಿ ಕಷ್ಟಪಟ್ಟು ಕಟ್ಸಿದ್ದು.
ಆ ಫೀಲಿಂಗ್ಸ್ ಐತಿ, ಮೆಮೊರೀಸ್ ಇಲ್ಲ. ಗಂಗಮ್ಮನವ್ರು ಬಂದಾರ. ಆರಾಮದ ನೋಡ್ರಿ. ಸೊಮ್ಮಳ್ಳಿ ಬಾರೆ 13-14 ವರ್ಷ ಬಂದಿಲ್ಲ. ಒಟ್ಟ ಬಂದ್ರೆ ನಾವ್ ಅಂತಿರ್ತಾವ ಯಾವಾಗಾರ ಬರ್ತಿರಲ್ಲ. ಅಮ್ಮನ ಅಲ್ಲೇ ಐತೆ ಈಗ. ಸೊಮ್ಮಳ್ಳಿ ಅಜ್ಜಿನೂ ಅಲ್ಲೇ ಐತ್ರಿ. ಸೊಮ್ಮಳ್ಳಿ ಅಜ್ಜಿನೂ ಅಲ್ಲೇ ಐತ್ರಿ. ಈಗ ಇಲ್ಲ, ಮನೆಗೆ ಕಟ್ಟಿಲ್ಲ. ಕಲಾಪ್ನವ್ರು ಎಲ್ಲಾರನ್ನೂ ಉದ್ಧಾರ ಮಾಡಿದ್ರು. ಬಟ್ ಸಾಲ ಮಾಡ್ದಂಗೆ ಆರಾಮದಾವ ನೋಡ್ರಿ. ಜಾಗ ತಗೊಂಡಿನಿ. ಇಲ್ಲ ಅಯ್ಯಪ್ಪ, ನಮ್ಮ ಒಂದೊಂದು ಬಂದಂಗೆ ಇವಾಗ. ಅದೇ ಇದು ಅಗಸಿ ಚಟ್ನಿ. ಹುನ್ನಾಗಿದ್ದಾಗ ಭಾರಿ ನೋವು ಅನ್ಭವಿಸ್ಯಾರ. ಅವ್ರು ಕೂಲಿ ಹಾಲಿ ಮಾಡಿ ಬಸವಣ್ಣ ನಿಮ್ಮ ಮಮ್ಮಿ ನಮ್ಮ ಮಾಲ ಬಸಳೆ ಹೊಲ್ಪರ ಹಸಿ ಬಿಡ್ಸಕ ಮಣ್ಣು ಬಿಡ್ಸಕ ಪಾಪ. ಅವಾಗಿನ ನೆನ್ಸ್ಕೊಂಡ್ರೆ ಗಂಗಕ್ಕಂದ್ರೆ ಹಂಗಿತ್ತ ಭಾರಿ ಕಷ್ಟ ಬಿಡ್ದಪ್ಪ ನಿಮ್ಮ ಮಮ್ಮಿ. ಆರಾಮದಿ ನೋಡ್ರಿ ಬ್ಲರ್. ನಾ ಬಂದ್ರೆ ಹೆಂಗ್ ಗೊತ್ತರ, ಬಂದು ಹಿಂಗೆ ನೋಡಿಗೆ ಸುಮ್ಮನೆ ಹೋಗ್ಬಿಡ್ತಾನೆ ರೀ. ಕಮ್ಮಿ ಬಂದು 10 ನಿಮಿಷ ಇರಲಿಲ್ಲ ನಾನು. ಅದಕ್ಕೆ ಸರ ಆರಾಮ್ ಕರ್ಕೊಂಡ್ಬಿಟ್ಟೇನೆ ರೀ. ಎಲ್ಲಿ ಹೊಂಟೆ ಬಾ ಕೆಲಸ ಮಾಡಂಗಿಲ್ಲ ಅಡಿಕೆ ರೀ ಬಗೆಹರ್ಕೋತಿದ್ದು. ಇಲ್ಲ ಸೊಮ್ಮಳ್ಳಿ ರೀ. ಅವ್ವ ಅದ 13-14 ವರ್ಷ ಆಯ್ತು ಸೊಮ್ಮಳ್ಳಿಗೆ ಬಂದಿದ್ದಿಲ್ಲ. ನಿನ್ನೆ ಬಂದವ್ರು ನಾವು. ನಿನ್ನೆ ಬಂದಿದ್ವಿ ನಾವು ಊರಿಂದ. ಗಾಳಗಂಡ ಹೋಗಿ ಸೊಮ್ಮಳ್ಳಿ ಇರೋದು ಇಬ್ಲಾರ್ರೆ ಆರಾಮದ ನೋಡಿ. ಸೊ ಪ್ರೆಸೆಂಟ್ ಇವಾಗ ನಮ್ಮ ಅಪ್ಪಾಜಿ ಊರಿಗೆ ಬಂದು ಅಣ್ಣವ್ರ ಮನೆಗೆ ಬಂದು, ಅಣ್ಣವ್ರು ಇದ್ದಿಲ್ಲ. ಸೊ ಎಲ್ಲರೂ ಹೊಲಕ್ಕೆ ಹೋಗಿದ್ದಾರೆ. ಟೊಮೊಟೊ ಹಣ್ಣು ಹಾಕಿದಾರಂತೆ. ಸೊ ಟೊಮೊಟೊ ಹಣ್ಣು ಮಾಡೋ ಕಟಾವಿಗೆ ಹೋಗಿದ್ದಾರೆ. ಸೊ ಅಮ್ಮನ ಫ್ರೆಂಡ್ ಮನೆ. ಸೊ ಅಲ್ಲೂ ಮುಗಿಸ್ಕೊಂಡು ಇವಾಗ ರಿಟರ್ನ್ ಹೋಗ್ತಾ ಇರೋದು ನಮ್ಮ ಅವ್ರ ಮನೆಗೆ. ಸೊ ಗೋಪುರದಲ್ಲಿ ಬ್ಯಾಟ್ರಿ ಖಾಲಿ. ಸೊ ಸಿಗ್ತೀನಿ ಆದಷ್ಟು ಬೇಗ ಗುಂಡ್ಗಟ್ಟೆ ಅಂತೇಳಿ ಅಲ್ಲೋಗಿ ಸಿಗ್ತೀನಿ ನಿಮಗೆ. ಪ್ರೆಸೆಂಟ್ ಇವಾಗ ನಮಗೆ ಪಯಣ ನಮ್ಮ ಅಪ್ಪಾಜಿ ಊರಿಂದ ನಮ್ಮ ಮಾವರ ಊರ ಕಡೆ ಹೋಗೋದು, ನಮ್ಮ ಅಜ್ಜನವರು. ಸೊ ಮಾತಾಡೋದಿದೆ, ಬನ್ನಿ ಮಾತಾಡ್ತೀನಿ ಮುಂದೆ ಹೋಗ್ತಾ. ನಾನು ಸ್ಟಾರ್ಟ್ ಮಾಡಿದ್ದು ದೊಡ್ಡಪ್ಪರ ಊರಿಂದ. ಸೊ ಇವಾಗ ಅಜ್ಜಾರ ಊರಿಗೆ ಹೋಗ್ತಾ ಇದ್ದೀನಿ. ಬಸ್ ತಂಗುದಣ ಗುಂಡ್ಗಟ್ಟಿ ಅಂತೇಳಿ. ಸೊ ನೋಡಿ ಎಂಟ್ರೆನ್ಸ್ ಯಾವ ಥರ ಇದೆ ಅಂತೇಳಿ. ಎಂಟ್ರೆನ್ಸ್ ಶ್ರೀ ಕಲ್ಲೇಶ್ವರ ಶ್ರೀ ಶನೇಶ್ವರ ಮಹಾದ್ವಾರ ಗುಂಡ್ಗಟ್ಟಿ ಶನೇಶ್ವರ ಯುವಕ ಭಜನಾ ಮಂಡಳಿ. ಸೊ ಇಲ್ಲಿ ಶನಿ ದೇವ್ರದ್ದು ಸಿಕ್ಕಾಪಟ್ಟೆ ಜೋರು. ಶನಿ ದೇವಸ್ಥಾನದ್ದು ಏನಾದರೂ ಇದ್ದರೆ, ನಿಮಗೇನಾದರೂ ಇದ್ದರೆ ಸೊ ಬರ್ಬೋದು.